ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಲಾಸ್ಟ್ ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನು ಮಸಾಲೆ ಐಟಮ್ಸ್ನ ಹಾಕೋಕ್ಕೆ ಅಂತ ನಾನು ಒಂದು ಪಾರ್ಸಲ್ನ ತರಿಸಿದ್ದೆ. ಆಲ್ರೆಡಿ ಒಂದಿತ್ತು, ಇನ್ನೊಂದನ್ನ ತರಿಸಿದ್ದೆ. ಇನ್ನು ಬೆಳಗಿನ ತಿಂಡಿಗೆ ಅಂತ ನಾನು ಕುಂಬಳಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಹಾಗೆ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಳೆದಿಟ್ಕೊಂಡಿರುವಂಥ ಕುಂಬಳಕಾಯಿನ ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮೇಲ್ಗಡೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಆಗುತ್ತೆ. ಇನ್ನು ಅದ್ರ ಕಾಂಬಿನೇಷನ್ ಆಗಿ ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ, ಅಕ್ಕಿ ರೊಟ್ಟಿ. ಇನ್ನು ಮಧ್ಯಾಹ್ನ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ನಮ್ಮದು ಕಾನ್ವೊಕೇಶನ್ ಲೆಟರ್ ಕೂಡ ಬಂದಿತ್ತು, ಬಾಯಿಸ್ಕೊಂಡು ಬರೋಣ ಅಂತ ಹೇಳಿ ಇಬ್ಬರು ಕೂಡ ಹೊರಟಿದ್ವಿ. ಇನ್ನು ಅದಾದಮೇಲೆ ಸಂಜೆ ನಮ್ಮ ನೈಬರ್ ಕೂಡ ಪಾನಿಪುರಿ ತಿನ್ನೋಣ ಬನ್ನಿ ಅಂತ ಅಂದರು, ಹಾಗೆ ಇಬ್ಬರೂ ಕೂಡ ಬಂದಿದ್ವಿ. ಅದಾದ ನಂತರ ನಮ್ಮ ಮನೆಯವ್ರು ಕಾಲ್ ಮಾಡಿ ಪಿಜ್ಜಾನ ತೊಗೊಬಾ ಅಂತ ಹೇಳಿದ್ರು, ಅವ್ರಿಗೂ ಕೂಡ ಪಾರ್ಸಲ್ನ ತೊಗೊಬಂದು ಕೊಟ್ಟಾದಮೇಲೆ ಇವತ್ತಿನ ಅಡುಗೆಗೆ ನಾನು ಸಿಂಪಲ್ಲಾಗೇ ಹುಳಿಕಾಳು ಮತ್ತು ಸೊಪ್ಪನ್ನ ಬಳಸ್ಕೊಂಡು ಬಸ್ಸಾರನ್ನ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.